ಚಾಮರಾಜನಗರ ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟಕ್ಕೆ ಡಿಸಿ ಚಾಲನೆ. ರಾಜ್ಯ ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ಎಂದು ಶುಭ ಕೋರಿದ ಶಿಲ್ಪಾ ನಾಗ್. ಆಕರ್ಷಕ ಪಥಸಂಚಲನ, ಬಲೂನು, ಪಾರಿವಾಳ ಹಾರಿಬಿಡುವ ಮೂಲಕ ಚಾಲನೆ. ಚಾಮರಾಜನಗರ ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟಕ್ಕೆ ಜಿಲ್ಲಾಧಿಕಾರಿ ಶಿಲ್ಪಾ ನಾಗ್ ಬಲೂನು, ಪಾರಿವಾಳ ಹಾರಿಬಿಡುವ ಮೂಲಕ ಚಾಲನೆಯನ್ನ ನೀಡಿದ್ದಾರೆ. ನಗರದ ಜಿಲ್ಲಾ ಸಶಸ್ತ್ರ ಮೀಸಲು ಪೊಲೀಸ್ ಕೇಂದ್ರ ಸ್ಥಾನದ ಕವಾಯತು ಮೈದಾನದಲ್ಲಿ ಜಿಲ್ಲಾ ಪೊಲೀಸ್ ವತಿಯಿಂದ 3 ದಿನಗಳ ಕಾಲ ನಡೆಯುವ ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಮಾತನಾಡಿದ್ದಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾ ಬಿಟಿ ಕವಿತಾ ಸ್ವಾಗತ ಭಾಷಣವನ್ನ ಮಾಡಿದ್ದಾರೆ. ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಶ್ರುತಿ, ಎಎಸ್ಪಿ ಶಶಿಧರ್, ಡಿವೈಎಸ್ಪಿಗಳಾದ ಸೋಮಣ್ಣ, ಸ್ನೇಹರಾಜು, ಧರ್ಮೇಂದ್ರ, ಪವನ್ ಕುಮಾರ್ ಹಾಗೂ ಅಧಿಕಾರಿಗಳು, ಸಿಬ್ಬಂದಿಗಳು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡನಾಯಕ, ಎನ್ಕೆಎಸ್ ಟಿವಿ4 ಚಾಮರಾಜನಗರ. ನೂತನವಾಗಿ ನಿರ್ಮಾಣ ಆಗಿರುವಂತಹ ಅಚ್ಚುಕಟ್ಟಾದ ಗ್ರೌಂಡ್ ಅಲ್ಲಿ ಇವತ್ತಿನ ದಿನ ಕರ್ನಾಟಕ ರಾಜ್ಯ ಪೊಲೀಸ್ ವತಿಯಿಂದ ಚಾಮರಾಜನಗರ ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ 2025 ನಡೀತಾ ಇದೆ. ಇವತ್ತು ಶುರುವಾಗಿ 26ನೇ ತಾರೀಕು ಅಂದ್ರೆ 24, 25, 26 3 ದಿನಗಳ ಕಾಲ ನಡೆಯುವಂತ ಸುದೀರ್ಘವಾದ ಒಂದು ಕ್ರೀಡಾಕೂಟ. ನನಗೆ ಗೊತ್ತಿರೋ ಪ್ರಕಾರ ಬೋತ್ ಇಂಡಿವಿಜುವಲ್ ಸ್ಪೋರ್ಟ್ಸ್ ಮತ್ತೆ ಗ್ರೂಪ್ ಸ್ಪೋರ್ಟ್ಸ್, ಟೀಮ್ ಇವೆಂಟ್ಸ್ ಮತ್ತೆ ಇಂಡಿವಿಜುವಲ್ ಸ್ಪೋರ್ಟ್ಸ್ ಕೂಡ ಇದೆ. ತುಂಬಾ ಸಂತೋಷ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಎಸ್ಪಿ ಅವರಿದ್ದಾರೆ, ಅವರ ನೇತೃತ್ವದಲ್ಲಿ ಚೆನ್ನಾಗಿ ಕಾರ್ಯಕ್ರಮ ಆಯೋಜನೆ ಆಗಿದೆ. ಅಡಿಷನಲ್ ಎಸ್ಪಿ ಅವರಿದ್ದಾರೆ, ನಮ್ಮ ಡಿಎಸ್ಪಿ ಅವರಿದ್ದಾರೆ, ಎಲ್ಲ ಡಿವೈಎಸ್ಪಿ, ಪೊಲೀಸ್ ಆಫೀಸರ್ಸ್, ಕಾನ್ಸ್ಟೇಬಲ್ಸ್, ಅದರ ಪೊಲೀಸ್ ಸ್ಟಾಫ್, ಸಿಬ್ಬಂದಿ ಎಲ್ಲರೂ ಇದ್ದೀವಿ. ತುಂಬಾ ಸಂತೋಷ. ತುಂಬಾ ಸ್ಮಾರ್ಟ್ ಆಗಿ ಕಾಣ್ತಾ ಇದೆ. ಮೊದಲನೇದಾಗಿ ನಾನು ಹೇಳಿದೆ, ಎಲ್ಲ ವೈಟ್ ಪ್ಯಾಂಟ್, ಜಾಕೆಟ್ಸ್, ಕೈ ಹಾಕೊಂಡು ನೀಟಾಗಿ ತುಂಬಾ ಸ್ಮಾರ್ಟ್ ಆಗಿ ಇವನ್ ಟೀ ಶರ್ಟ್ ಹಾರಿಗಳು ಕೂಡ ತುಂಬಾ ಅಚ್ಚುಕಟ್ಟಾಗಿ ಪಥಸಂಚಲನ ಮಾಡೋದು. ನಾವು ಕೂಡ ಬೇರೆ ಕಾರ್ಯಕ್ರಮದಲ್ಲಿ ಪಥಸಂಚಲನ ನೋಡ್ತಾ ಇರ್ತೀವಿ. ಬಟ್ ತುಂಬಾ ವೆಲ್ ಕೋಆರ್ಡಿನೇಟೆಡ್, ಅಚ್ಚುಕಟ್ಟಾಗಿ, ತುಂಬಾ ಅನುಕೂಲವಾಗಿ ಕಣ್ಣಿಗೆ ಒಂದು ತಂಪಾಗೂ ಇತ್ತು. ಇವತ್ತಿನ ದಿನ ಬೆಳಗಿನ ಹೊತ್ತಲ್ಲಿ ನೀವು ಒಂದು ಕವಾಯತು ಮಾಡಿದ್ದೀರಿ. ಪೊಲೀಸ್ ಫೋರ್ಸ್ ಅಂದ್ರೆ ಎಲ್ಲಾ ಕಡೆ ಇರಬೇಕು, ಲಾಂಗ್ ಆರ್ಡರ್ ಮ್ಯಾನೇಜ್ ಮಾಡಬೇಕು, ಯಾವ ಸಮಸ್ಯೆ ಬಂದ್ರು ಫಸ್ಟ್ ಪೊಲೀಸ್ನವ್ರೆ ಸ್ಥಳಕ್ಕೆ ಹೋಗ್ಬೇಕು. ಸಮಾಜನೆಲ್ಲ ನೋಡ್ಕೊಳ್ತೀವಿ, ನಿಮ್ಮೊಂದಿಗೆ ನೋಡ್ಕೊಳ್ಳೋದಕ್ಕೆ ಸಮಯನೇ ಆಗೋದಿಲ್ಲ. ನಾವು ಕೂಡ ಸರ್ಕಾರಿ ಕೆಲಸದಲ್ಲಿ ಇಟ್ಕೊಂಡು ಅನೇಕ ಬಾರಿ ಕೆಲಸದ ಒತ್ತಡದಲ್ಲಿ ನಮ್ಮ ಒಂದು ಕುಟುಂಬ, ನಮ್ಮ ಒಂದು ಆರೋಗ್ಯವೇ ನಾವು ನೋಡ್ಕೊಳ್ಳೋದು ಬಿಟ್ಬಿಡ್ತೀವಿ. ಆ ನಿಟ್ಟಿನಲ್ಲಿ ತುಂಬಾ ಥ್ಯಾಂಕ್ಲೆಸ್ ಜಾಬ್ ಒಂದೊಂದ್ಸತಿ ಹೇಳಬೇಕು ಅಂದ್ರೆ ಅದರಲ್ಲಿ ಪೊಲೀಸ್ ಜಾಬ್ ಮುಂಚೂಣಿಯಲ್ಲಿ ಬರುತ್ತೆ. ಎಷ್ಟೇ ಕೆಲಸ ಮಾಡಿದ್ರು ಕೂಡ ಕರೆಕ್ಟ್ ಆಗಿ ಮಾಡಿದಾಗ ಯಾವುದೇ ರೀತಿ ಒಂದು ಶ್ಲಾಘನೆ ಸಿಗೋದಿಲ್ಲ. ಸಣ್ಣ ಪುಟ್ಟ ತಪ್ಪಾದಾಗ ಅದು ತುಂಬಾನೇ ದೂರವಾಗಿ ಪಾಯಿಂಟ್ ಔಟ್ ಆಗುತ್ತೆ. ಸೊ ಇಂಥ ಒಂದು ಒತ್ತಡದಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ. ಅದರಲ್ಲೂ ನೀವು ಕೂಡ ಹೆಣ್ಮಕ್ಳು ಗಂಡ್ಮಕ್ಳಾಗ್ಲಿ, ನಾನು ಬಂದೋಬಸ್ತ್ ಟೈಮಲ್ಲಿ ನೋಡ್ತಾ ಇರ್ತೀನಿ, ಎಲ್ಲೋ ಒಂದು ಕಡೆ ಪಾಪ ರಸ್ತೆಯಲ್ಲಿ ಇರ್ತೀರಿ, ಅಲ್ಲಿ ಟಾಯ್ಲೆಟ್ ಇರೋದಿಲ್ಲ, ಕುಡಿಯೋ ನೀರು ಇರೋದಿಲ್ಲ, ಬೆಲೆ ವ್ಯವಸ್ಥೆ ಇರೋದಿಲ್ಲ. ಆದ್ರೂ ಕೂಡ ಯಾವುದೇ ಒಂದು ಬೇಜಾರು ಮಾಡ್ಕೊಳ್ಳದೆ ಒಂದು ಅಚ್ಚುಕಟ್ಟಾಗಿ ಕೆಲಸ ನಿರ್ವಹಿಸ್ತಾ ಇರ್ತೀರಿ. ನಮ್ಗೆ ಕೂಡ ನಮ್ಮ ಚಾಮರಾಜನಗರ ಜಿಲ್ಲಾ ಪೊಲೀಸ್ ಬಗ್ಗೆ ತುಂಬಾ ಹೆಮ್ಮೆ ಇದೆ. ಅದರಲ್ಲೂ ಆಪ್ತ ಗೆಳತಿಯಿಂದ ಏನು ಹೆಣ್ಮಕ್ಳಿಗೆ ಒಂದು ಹಾಸ್ಟೆಲ್ ಎಲ್ಲಾ ಹೆಣ್ಮಕ್ಳಿಗೆ ಕೂಡ ಏನೇ ಸಮಸ್ಯೆ ಇದ್ರು ಅದನ್ನ ಪೊಲೀಸ್ನವರು ವಿದೌಟ್ ಎನಿ ಎಂಬ್ಯಾರಸ್ಮೆಂಟ್ ಆಫ್ ಚೈಲ್ಡ್ ಅದನ್ನ ಪರಿಹಾರ ಮಾಡಬೇಕು ಅಂತ ಒಂದು ಒಳ್ಳೆ ಕಾನ್ಸೆಪ್ಟ್ ನ ಎಸ್ಪಿ ಕೂಡ ಮಾಡಿದ್ದಾರೆ. ಗುಲಾಬಿ ಬಣ್ಣದ ಟಿ ಶರ್ಟ್ ಧರಿಸಿರುವಂತ ಆಪ್ತ ಗೆಳತಿ ತಂಡಕ್ಕೆ ವಿಶೇಷವಾಗಿ ನಾನು ಆಲ್ ದಿ ಬೆಸ್ಟ್ ಕೂಡ ಹೇಳ್ತೀನಿ. ಅವರೊಬ್ಬರಿಗೆ ಮಾತ್ರ ಹೇಳ್ತಾ ಇದ್ದೀವಿ ಅಂತ ಯಾರು ಬೇಜಾರು ಮಾಡ್ಕೋಬೇಡಿ. ಆದ್ರೂ ಕೂಡ ಹೆಣ್ಮಕ್ಳಿಗೆ ಯಾವಾಗಲೂ ಸ್ವಲ್ಪ ನಾವು ಹೆಣ್ಮಕ್ಳು ಲೇಡಿ ಆಫೀಸರ್ಸ್ ಆಗಿ ಒಂಚೂರು ಹೆಚ್ಚಿನ ಎನ್ಕರೇಜ್ಮೆಂಟ್ ಆಗಕ್ಕೆ ಕೊಡ್ತಾ ಇರ್ತೀವಿ. ಅಂತ ಗಂಡ್ಮಕ್ಳು ಕೂಡ ಚೆನ್ನಾಗಿ ಆಡಿ. ಸೊ 3 days ತುಂಬಾ ಇಂಪಾರ್ಟೆಂಟ್ ಇದೆ ನಿಮಗೆ. ಬೇರೆ ಎಲ್ಲ ಒತ್ತಡ, ನಾವು ಮನೆಯಲ್ಲೂ ಕೆಲಸ, ಮನೆಯಲ್ಲೂ ಜವಾಬ್ದಾರಿ, ವಯಸ್ಸಾದ ತಂದೆ ತಾಯಿ ನೋಡ್ಕೊಳ್ಳೋದು, ಟೀನೇಜರ್ಸ್ ಮಕ್ಳು ಇರ್ತಾರೆ, 10th ಸ್ಟ್ಯಾಂಡರ್ಡ್ ಎಕ್ಸಾಮ್, ನೆಕ್ಸ್ಟ್ PUC ಇರ್ಬೇಕು, ಇಂಜಿನಿಯರಿಂಗ್ ಏನ್ ಮಾಡಿಸ್ಬೇಕು ಅಂತ ಯಾವ ಫೀಲ್ಡ್ಗೆ ಸೇರಿಸೋದು, ಪೇರೆಂಟ್ಸ್ ಎಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ಬೇಕು, ಈ ಸಮಸ್ಯೆ ಇದೆ. ಆಫೀಸಿಗೆ ಬಂದ್ರೆ ಸಮಸ್ಯೆ, ಎಲ್ಲ ಸಮಸ್ಯೆಗಳ ಮಧ್ಯದಲ್ಲಿ ನಮ್ಮನ್ನೇ ನಾವು ಮರಿತಾ ಒಂದು ಕೆಲಸ ಮಾಡ್ತಾ ಬರ್ತಾ ಇರ್ತೀವಿ. 3 ದಿನಗಳು ದಯವಿಟ್ಟು ನಾವೆಲ್ಲ ಅದನ್ನೆಲ್ಲ ಸೈಡ್ಗಿಟ್ಟು ಸಂತೋಷದಿಂದ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಬೆಸ್ಟ್ ಟೀಮ್ ಬಿಲ್ಡ್, ಬೆಸ್ಟ್ ಅಥ್ಲೀಟ್ ಬಿಲ್ಡ್. ಅದಾದ್ರೂ ಕೂಡ ಭಾಗವಹಿಸುವಂತ ಅನುಭವ ಅದು ಖಂಡಿತ ನಿಮಗೆ ನೆನಪಾಗಿ ಉಳ್ಕೊಳ್ಳುತ್ತೆ. ನಾನು ಇವತ್ತು ಫೋಟೋಸ್ ತಗೊಳ್ತೀರಿ, ಆಮೇಲೆ ನಾವು ರಿಟೈರ್ಡ್ ಆಗೋ ಟೈಮ್ಗೆ ಇದನ್ನೆಲ್ಲ ನೋಡಿದಾಗ ಓಕೆ ಅವತ್ತು ಈ ತರ ಆಗಿತ್ತು, ಸ್ಪೋರ್ಟ್ಸ್ ಟೀಮ್ಸ್ ಅಲ್ಲಿ ಈ ತರ ಆಡಿದ್ವಿ, ಅವರಿದ್ರು ಇವರಿದ್ರು ಅಂತ ಒಂದು ತುಂಬಾ ಇಂಪಾರ್ಟೆಂಟ್ ಮೆಮರೀಸ್ ಫಾರ್ಮ್ ಆಗುತ್ತೆ ಇದರಲ್ಲಿ. ಸೊ ನಾವೆಲ್ಲ ಒಂದೇ ತಂಡ ಇದರಲ್ಲಿ. ನಾವು ಯಾವಾಗ್ಲೂ ಹೇಳ್ತಾ ಇರ್ತೀವಿ, ನಮ್ಮ ಜಿಲ್ಲೆಯಲ್ಲಿ ಜಿಲ್ಲಾಡಳಿತ ಬೇರೆ, ಜಿಲ್ಲಾ ಪಂಚಾಯತ್ ಬೇರೆ, ಪೊಲೀಸ್ ಇಲಾಖೆ ಬೇರೆ ಅಂತ ಇಲ್ಲ, ಎಲ್ಲರೂ ಒಂದೇ. ನಾವೆಲ್ಲ ಟೀಮ್ ಚಾಮರಾಜನಗರ ಅಂತ
ಈಗ ಮೊನ್ನೆ ಕೂಡ ಅದು ಕ್ಯಾಬಿನೆಟ್ ಇರ್ಬೋದು ಅಥವಾ ಮೊನ್ನೆ ನಡೆದಂತ ದೊಡ್ಡ ಸಿಎಂ ಕಾರ್ಯಕ್ರಮದಲ್ಲೂ ಕೂಡ ತುಂಬಾ ಅಚ್ಚುಕಟ್ಟಾಗಿ ಚಾಚು ತಪ್ಪದೆ ಒಂದು ಬಂದೋಬಸ್ತ್ ಮತ್ತೆ ಸೆಕ್ಯೂರಿಟಿ ವ್ಯವಸ್ಥೆ ಪ್ಲಾನ್ ತುಂಬಾ ಚೆನ್ನಾಗಿ ಮೂಡಿ ಬಂತು. ಅದಕ್ಕೆ ಕೂಡ ಜಿಲ್ಲಾಧಿಕಾರಿಯಾಗಿ ಜಿಲ್ಲಾಡಳಿತ ಪರವಾಗಿ ನಮ್ಮೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ, ಹಾಗೆ ಧನ್ಯವಾದ ಕೂಡ ಸಲ್ಲಿಸ್ತೀನಿ. ಸೊ 3 ದಿನ ಎಂಜಾಯ್ ಮಾಡಿ ಅದಾದ್ಮೇಲೆ ಝೋನಲ್ ಲೆವೆಲ್, ಡಿವಿಷನಲ್ ಲೆವೆಲ್ ಸ್ಪೋರ್ಟ್ಸ್ ಇದೆ, ಆಮೇಲೆ ಸ್ಟೇಟ್ ಲೆವೆಲ್ ಇದೆ ಅಂತ ಹೇಳ್ತಾ ಇದ್ರು. ಸೊ ಖಂಡಿತ ಚಾಮರಾಜನಗರ ಜಿಲ್ಲೆ ಅಲ್ಲಿ ಕೂಡ ಮುಂದೆ ಬರಲಿ. ಕಡೆಯ ಜಿಲ್ಲೆ ಎಲ್ಲ ನಾವು 31ನೇ ಜಿಲ್ಲೆ ಎಲ್ಲ ಎಲ್ಲದರಲ್ಲೂ ಟಾಪ್ ಜಿಲ್ಲೆ ಅಂತ ನಾವು ಕೂಡ ಒಂದು ಪ್ರೂವ್ ಮಾಡಿ ತೋರಿಸೋಣ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಕ್ರೀಡಾಕೂಟ 2025ರ ಇವತ್ತು ಉದ್ಘಾಟನಾ ಸಮಾರಂಭ ಈಗಾಗಲೇ ಜರುಗಿದೆ. ಈ ಒಂದು ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಉದ್ಘಾಟಕರಾಗಿ ಆಗಮಿಸಲ್ಪಟ್ಟ ಶ್ರೀಮತಿ ಶಿಲ್ಪಾ ನಾಗ್ ಮೇಡಮ್ ಅವರು, ಜಿಲ್ಲಾಧಿಕಾರಿಗಳು, ಚಾಮರಾಜನಗರ